ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ, ನೀನು ಈ ಮಾತು ಹೇಳ್ತಿದ್ಯಾ ಅಂತಾನೆ ಮಹದೇವ. ಹೌದು, ನಾನೇ ಹೇಳ್ತಿರೋದು. ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಒಳಗಡೆ ವಿಷ ತುಂಬಿಕೊಂಡು ಹೊರಗಡೆ ಅಮೃತ ಕೊಡೋ ಥರ ನಾಟಕ ಮಾಡೋ ನಾಟಕಗಾರ ನೀನು. ಮಹದೇವ, ನಿನಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದಿದ್ರೆ, ನಿನಗೆ ನಿಜವಾಗ್ಲೂ ನನಗೆ ಸಹಾಯ ಮಾಡಬೇಕು ಅಂತಿದ್ರೆ ಲಾಸ್ಟ್ ನನಗೆ ಒಂದೇ ಒಂದು ಸಹಾಯ ಮಾಡ್ತೀಯಾ? ನನ್ನ ಮನಸ್ಸಿಗೆ ಶಾಂತಿ ಬೇಕು. ದಯವಿಟ್ಟು ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ನಿನ್ನ ಮುಖ ನೋಡೋದಕ್ಕೂ ನನ್ನ ಕೈನಲ್ಲಿ ಆಗ್ತಿಲ್ಲ. ನಿನ್ನ ನೋಡಿದರೆ ನನಗೆ ನೆನಪಾಗೋದು ಮೋಸ ಮಾತ್ರ, ನಂಬಿಕೆ ಒಡೆದಿರೋ ನೋವು ಮಾತ್ರ. ನೀನು ನನ್ನಿಂದ ದೂರ ಇದ್ದರೆ ನನಗೆ ಒಳ್ಳೆಯದು. ಗೆಟ್ ಲಾಸ್ಟ್, ಹೋಗಿ ಇಲ್ಲಿಂದ ತೊಲಗು. ಮಹದೇವ, ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತಾಳೆ ಕಾವ್ಯ. ಆಯಿತು ಕಣಮ್ಮಿ, ನಿನಗೆ ಬೇಕಿರೋದು ಇಷ್ಟೇ ತಾನೇ? ನಾನು ನಿನ್ನ ಜೀವನದಿಂದ ಹೊಂಟೋಯ್ತೀನಿ. ಇನ್ಯಾವತ್ತೂ ನಿನಗೆ ಮುಖ ತೋರಿಸೋಕ್ಕಿಲ್ಲ. ಆದರೆ ಒಂದೇ ಒಂದು ಕಿತ್ತ ಯೋಚನೆ ಮಾಡು. ಇದೇ ನಿನ್ನ ಕೊನೆ ಮಾತಾ ಅಂತಾನೆ ಮಹದೇವ. ಹೌದು, ಇದೇ ನನ್ನ ಕಡೆ ಮಾತು. ನಿನ್ನಿಂದ ನನಗೇನು ಬೇಡ. ದಯವಿಟ್ಟು ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ದೇನೆ ಹೋಗ್ಬಿಡು ಮಹದೇವ ಅಂತ ಕಾವ್ಯ ಹೋಗ್ತಾಳೆ. ಮಹದೇವ ಅಲ್ಲೇ ಇರೋ ಕುರ್ಚಿಲಿ ಕೂತ್ಕೊಂಡು ಅಳ್ತಾ ತಾನು ತಂದಿರೋ ಹೂವಿನ ಬೊಕ್ಕೆನ ಹಾಪ್ಕೋತಾನೆ. ಆಗ ಶ್ರೀನಿವಾಸ್ ಬಂದು ಬಿದ್ದಿರೋ ವಿಗ್ಗನ್ನೆಲ್ಲ ಎತ್ಕೊಂಡು, ಯಾಕಪ್ಪ, ಏನಾಯಿತು ಮಹದೇವ ಅಂತಾರೆ. ಆಗ ಮಹದೇವ ಗಟ್ಟಿಯಾಗಿ ಶ್ರೀನಿವಾಸನ ತಬ್ಕೊಂಡು ಅಳ್ತಾನೆ. ಏನಾಯ್ತು ಮಗ, ಯಾಕೆ ಅಳ್ತಿದ್ಯಾ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ಕಾವ್ಯಂಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು ಅಪ್ಪಾಜಿ. ಅವಳು ನನಗೆ ಏನಂದ್ಲು ಗೊತ್ತಾ? ಅವಳಿಗೆ ನನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಯ್ತದಂತೆ ಅಪ್ಪಾಜಿ. ಇನ್ಯಾವತ್ತೂ ಜೀವನದಲ್ಲಿ ನನ್ನ ಮುಖನೇ ನೋಡೋಕ್ಕಿಲ್ವಂತೆ. ನಾನು ಇಲ್ಲಿಗೆ ಬಂದಿದ್ದು, ಇಷ್ಟೆಲ್ಲ ವೇಷ ಹಾಕ್ಕೊಂಡು ನಾಟಕ ಮಾಡಿದ್ದು ಅವಳಿಗೆ ಮೋಸ ಮಾಡೋದಕ್ಕಂತೆ ಅಪ್ಪಾಜಿ. ನನ್ನ ತಲೆ ಮೇಲೆ ದೊಡ್ಡಸ್ಕಿ ಅನ್ನೋ ಕಿರೀಟ ಇಟ್ಕೊಳ್ಳೋದಿಕ್ಕಂತೆ. ಅವಳಿಗೆ ನನ್ನ ಮುಖ ನೋಡಿದಾಗೆಲ್ಲ ನಾನು ಮಾಡಿರೋ ಮೋಸ, ನಾಟಕ, ನಂಬಿಕೆ, ದ್ರೋಹನೇ ನೆನಪಾಯ್ತದಂತೆ ಅಪ್ಪಾಜಿ. ಅದಕ್ಕೆ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ದೂರ ಹೊರಟೋಗು ಅಂದ್ಲು. ಅದೇ ನೀನು ನನಗೆ ಮಾಡೋ ಕೊನೆ ಸಹಾಯ ಅಂತ ಹೇಳಿಬಿಟ್ಲು ಹೊಂಟೋದ್ಲು ಅಪ್ಪಾಜಿ ಅಂತ ಅಳ್ತಾನೆ ಮಹದೇವ. ಮಹದೇವ, ಏನಪ್ಪ ಹೇಳ್ತಿದ್ಯಾ? ಕಾವ್ಯ ನಿನ್ನ ಹತ್ರ ಹಾಗೆ ಮಾತಾಡಿದ್ಲಾ? ಅವಳಿಗೋಸ್ಕರ ನೀನು ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಅಂತ ನೀನು ಅವಳ ಹತ್ರ ಹೇಳಬೇಕಾಗಿತ್ತು ಅಂತಾರೆ ಶ್ರೀನಿವಾಸ್. ನಾನು ಎಷ್ಟೇ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವಳು ಕೇಳೇ ಇಲ್ಲ ಅಪ್ಪಾಜಿ. ಬಹುಶಃ ಇದೆಲ್ಲ ನನಗೆ ಆಗಬೇಕಾಗಿತ್ತು ಅಪ್ಪಾಜಿ. ಅವಳು ಸರಿಯಾಗವಳೆ, ನಾನೇ ಸರಿಯಾಗಿಲ್ಲ. ನಾನೇ ಹೊಂಟೋಯ್ತೀನಿ ಅಪ್ಪಾಜಿ. ಅವಳು ಕಣ್ಣಂಗೆ ಕಾಣ್ದಂಗೆ ಹೊಂಟೋಯ್ತೀನಿ ಅಂತ ಅಳ್ತಾ ಹೋಗ್ತಾನೆ ಮಹದೇವ. ಮಹದೇವ, ನಿಂತ್ಕೊ ಮಹದೇವ ಅಂತ ಶ್ರೀನಿವಾಸ್ ಕೂಗ್ತಾರೆ. ಅಲ್ಲ, ಈ ಹುಡುಗಿ ತನ್ನನ್ನು ತಾನು ಏನು ಅಂದ್ಕೊಂಡಿದ್ದಾಳೆ? ಮಹಾದೇವನ ಒಳ್ಳೆ ಗುಣ ಇವಳಿಗೆ ಅರ್ಥ ಆಗದೆ ಇದ್ದರೆ ಇವಳು ಎಷ್ಟು ಓದಿ ಏನು ಪ್ರಯೋಜನ? ಸ್ಥಾನ ಇದ್ದರೆ ಸಾಕಾಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸಿರಬೇಕು. ಹೆಣ್ಣಿಗೆ ಸ್ಥಾನ ಬಂದಷ್ಟು ಮನಸ್ಸು ಕೂಡ ವಿಶಾಲ ಆಗಬೇಕು. ಇಲ್ಲ ಅಂದರೆ ಸತ್ಯ ಕಣ್ಮುಂದೆ ಇದ್ರೂ ಅದು ಸುಳ್ಳು ಥರನೇ ಕಾಣಿಸುತ್ತೆ. ನಾನು ಇವಳಿಗೆ ಸತ್ಯ ಏನು ಅಂತ ಹೇಳ್ತೀನಿ ಅಂತ ಶ್ರೀನಿವಾಸ್ ಹೋಗ್ತಾರೆ. ಈಚೆ ಕಲ್ಯಾಣಿ ಪಾಯಸನೆಲ್ಲ ಖಾಲಿ ಮಾಡಿ, ಹಬ್ಬ, ಪಾಯಸ ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ, ನಮ್ಮ ಪಂಚಮಿನೂ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಬಿಟ್ಲು ಅಂತ ಪುಸ್ತಕನ ಓದ್ತಾ ಕೂತಿರ್ತಾರೆ. ಆಗ ಪಂಚಮಿ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸನ್ನೆ ಮಾಡ್ತಾಳೆ. ಅಯ್ಯೋ, ಇವತ್ತು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಅಲ್ವಾ, ಮರ್ತೇ ಬಿಟ್ಟಿದ್ದೆ. ಅಕ್ಕಪಕ್ಕದವರೆಲ್ಲ ಹೊರಟಿರ್ತಾರೆ. ಪಂಚಮಿ, ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗ್ತಾ ಇರಿ, ನಾನು ರೆಡಿಯಾಗಿ ನಿಮ್ಮ ಹಿಂದೆನೇ ಬರ್ತೀನಿ ಅಂತಾರೆ ಕಲ್ಯಾಣಿ. ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಸರಿ ಆಯಿತು, ಹಾಗೆ ಮಾಡು ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಪಾಯಸದ ಪಾತ್ರನೆಲ್ಲ ತಗೋತಾಳೆ. ಪಂಚಮಿ, ಒಂದು ನಿಮಿಷ, ಪಾಯಸನ ಪಂಚಮಿ ಮಾಡಿದ್ದಲ್ಲ, ಪ್ರೇಮ ಮಾಡಿದ್ದು ಅಲ್ವಾ ಅಂತಾರೆ ಕಲ್ಯಾಣಿ. ಪಂಚಮಿ ಗಾಬರಿ ಆಗ್ತಾಳೆ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನಾನು ನಿನಗೇನು ಅನ್ನಲ್ಲ. ಮೊದಲನೇ ಸ್ಪೂನ್ ತಿಂತಾ ಇದ್ದ ಹಾಗೆ ಈ ಪಾಯಸನ ಪ್ರೇಮನೇ ಮಾಡಿದ್ದು ಅಂತ ನನಗೆ ಗೊತ್ತಾಗೋಯ್ತು. ಪಾಯಸ ತುಂಬ ಚೆನ್ನಾಗಿತ್ತು, ಬಿಡೋದಕ್ಕೂ ಮನಸ್ಸು ಬರಲಿಲ್ಲ, ಅದಕ್ಕೆ ಪೂರ್ತಿ ಖಾಲಿ ಮಾಡಿಬಿಟ್ಟೆ. ಪ್ರೇಮ ಈ ಪಾಯಸನ ತುಂಬ ಚೆನ್ನಾಗಿ ಮಾಡ್ತಾಳೆ. ಇವತ್ತು ಕುಡ್ದಾಗಲೂ ಅದೇ ರುಚಿ, ಅವಳ ಕೈಗುಣನೇ ಹಾಗೆ ಪಂಚಮಿ. ಆದರೂ ಒಂದು ವಿಷಯ, ನಾನೀಗ ಪ್ರೇಮನ ಹೊಗಳಿದ್ದು, ಈ ಪಾಯಸನ ಕುಡ್ದಿದ್ದು ಯಾವುದು ನೀನು ಪ್ರೇಮಂಗೆ ಹೇಳೋ ಹಾಗಿಲ್ಲ, ಆಯಿತಾ? ಏನು ಅರ್ಥ ಆಯ್ತಾ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಅಮ್ಮನ ತಬ್ಕೊಂಡು ಮುತ್ಕೊಡ್ತಾಳೆ. ಆಗ ಈಶ್ವರಿ ಬಂದು, ಪಂಚಮಿ, ನೀನು ಇನ್ನೂ ಇಲ್ಲೇ ಇದೆಯಾ? ಬೇಗ ನಡಿ, ಇದನ್ನೆಲ್ಲ ಇಟ್ಬಿಟ್ಟು ಹೊರಡೋಣ ಅಂತಾರೆ. ನಾನು ಅಮ್ಮನ ಜೊತೆನೇ ಬರ್ತೀನಿ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಅಕ್ಕನ ದಾಮಿನಿ ಕರ್ಕೊಂಡು ಬರ್ತಾಳಂತೆ. ಬಾ, ನಾವು ಹೋಗೋಣ ಅಂತಾರೆ ಮಹೇಶ್ವರಿ. ನಾನು ಬರಲ್ಲ ಅಂತಾಳೆ ಪಂಚಮಿ. ಅಕ್ಕ, ನೀನಾದರೂ ಹೇಳು ಇವಳಿಗೆ ಅಂತಾರೆ ಮಹೇಶ್ವರಿ. ಪಂಚಮಿ, ನೀನು ಹೊರಡಮ್ಮ, ನಾನು ಬೇಗನೆ ರೆಡಿಯಾಗಿ ಬಂದುಬಿಡ್ತೀನಿ ಅಂತಾರೆ ಕಲ್ಯಾಣಿ. ಇವರಿಗೂ ಫೋನ್ ಮಾಡಿದ್ದೀನಿ ಅಕ್ಕ, ಮಿಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದಾರೆ, ನೀವು ಬೇಗ ಬಂದುಬಿಡಿ ಅಂತಾಳೆ ಮಹೇಶ್ವರಿ. ಆಗ ದಾಮಿನಿ ಬಂದು, ಮಹೇಶ್ವರಿ ಅಕ್ಕ, ಇನ್ನೂ ಇಲ್ಲೇ ಇದ್ದೀರಾ? ಪಂಚಮಿನ ಕರ್ಕೊಂಡು ಹೊರಡಿ, ನಾನು ಅಕ್ಕನ ಕರ್ಕೊಂಡು ಬರ್ತೀನಿ ಅಂತಾಳೆ. ನಡಿ ನಡಿ ಅಂತ ಪಂಚಮಿನ ಹೇಳ್ಕೊಂಡು ಮಹೇಶ್ವರಿ ಹೊರಟೋಗ್ತಾಳೆ. ಅಕ್ಕ, ನೀವು ರೆಡಿಯಾಗಿ, ನಾನು ಬಂದೆ ಅಂತ ದಾಮಿನಿ ಹೋಗ್ತಾಳೆ. ಈಚೆ ಕಲ್ಯಾಣಿಗೆ ತಲೆ ಸುತ್ತ ಬಂದು ಕೂತ್ಕೋತಾರೆ. ಈಚೆ ಮಹೇಶ್ವರಿ ಪಾತ್ರೆನೆಲ್ಲ ಬೇಗ ಇಟ್ಟು ಬಾ ಹೋಗು ಅಂತ
ಪಂಚಮಿನ ಕಳಿಸ್ತಾರೆ. ಆಗ ದಾಮಿನಿ ಬಂದು ಎಲ್ಲ ರೆಡಿನಾ ಅಂತಾರೆ. ಎಲ್ಲ ರೆಡಿ, ಎಲ್ಲ ಕಿಟಕಿನೂ ನಾನೇ ಕ್ಲೋಸ್ ಮಾಡಿದ್ದೀನಿ ಅಂತಾಳೆ ಮಹೇಶ್ವರಿ. ನಾನು ಹೇಳಿದ್ದು ಅಲ್ಲೆಲ್ಲ ರೆಡಿನಾ ಅಂತಾಳೆ ದಾಮಿನಿ. ಕಿಟ್ಟಿ ಈಗಾಗಲೇ ಅಲ್ಲಿಗೆ ಹೋಗಿದ್ದಾನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ರೆಡಿ ಇದೆ ಅಂತಾಳೆ ಮಹೇಶ್ವರಿ. ಆಗ ಪಂಚಮಿ ಬರ್ತಾಳೆ. ಅಕ್ಕ ಪಂಚಮಿ ಬಂದ್ಲಲ್ಲ, ಯಾಕೆ ಕಾಯ್ತಿದ್ದೀರಾ, ಹೊರಡಿ ಅಂತಾಳೆ ದಾಮಿನಿ. ಸರಿ ನಡಿ ಪಂಚಮಿ ಅಂತ ಹೋಗ್ತಾರೆ ಮಹೇಶ್ವರಿ. ಈಚೆ ದಾಮಿನಿ ಕಲ್ಯಾಣಿ ಹತ್ರ ಬಂದು, ಅಕ್ಕ ಇನ್ನೂ ರೆಡಿ ಆಗಿಲ್ವಾ, ಏನಾಯಿತು, ಹುಷಾರಿಲ್ವಾ ಅಂತಾಳೆ. ಏನಿಲ್ಲ, ಯಾಕೋ ಸ್ವಲ್ಪ ತಲೆ ಸುತ್ತಾ ಇದೆ, ಇಷ್ಟೊತ್ತು ಕೂತೆ ಇದ್ನಲ್ಲ, ತಕ್ಷಣ ಇದ್ನಲ್ಲ, ಅದಕ್ಕೆ ತಲೆ ಸುತ್ತಾ ಇದೆ ಅಂತಾರೆ ಕಲ್ಯಾಣಿ. ಸರಿ ನಾನು ಕಿಟಕಿ ಮುಚ್ತೀನಿ, ಹೊರಗಡೆ ಬನ್ನಿ ಅಂತ ದಾಮಿನಿ ಡೋರ್ ಹತ್ರ ನಿಂತ್ಕೊಂಡು ಕಲ್ಯಾಣಿಯನ್ನು ನೋಡಿ ನಗ್ತಾಳೆ. ಕಲ್ಯಾಣಿ ಹೇಳಕ್ಕೆ ಹೋಗಿ ಮತ್ತೆ ಚೇರಲ್ಲಿ ಕೂತ್ಕೋತಾರೆ. ಈಚೆ ರಾಮ್ ಪ್ರೇಮ ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ರೆಡಿನಾ ಅಂತಾನೆ. ಆಯಿತು ಬಂದೆ ಕಣೋ ಅಂತ ಊಟನ ಇಟ್ಟು ಸಾಂಬಾರು ತರ್ತೀನಿ ಅಂತ ಸಾಂಬಾರನ್ನು ತಂದು ರಾಮ್ಗೆ ಹಾಕ್ತಾಳೆ. ರಾಮ್ ಊಟ ಮಾಡಬೇಕು ಅನ್ನುವಾಗ ಯಾರೋ ಡೋರ್ನ ಬಡಿತಾರೆ. ಇಷ್ಟೊತ್ತಲ್ಲಿ ಯಾರು ಈ ಥರ ಬಾಗಿಲು ಬಡಿತಾ ಇರೋದು ಅಂತಾಳೆ ಪ್ರೇಮ ಇರು, ನಾನು ಯಾರು ಅಂತ ನೋಡ್ಕೊಂಡು ಬರ್ತೀನಿ ಅಂತ ರಾಮ್ ಬಂದು ಡೋರ್ ಓಪನ್ ಮಾಡಿ ಕಿಟ್ಟಿನ ನೋಡಿ, ಮಾವ ನೀನಾ ಇಷ್ಟೊತ್ತಲ್ಲಿ ಅಂತಾನೆ ರಾಮ್. ಬೇಗ ಬಾ, ನಮ್ಮ ಚಿಕ್ಕಪ್ಪಂಗೆ ಹುಷಾರಿಲ್ಲ ಅಂತೆ, ತುಂಬ ಸೀರಿಯಸ್ ಆಗಿದೆ ಅಂತಾನೆ ಕಿಟ್ಟಿ. ಏನು ಹೇಳ್ತಿದ್ಯಾ, ಮಾವ ಹುಷಾರಾಗೇ ಇದ್ದಾರಲ್ವಾ ಅಂತಾನೆ ರಾಮ್. ಅದೇನೋ ಅಂತ ಗೊತ್ತಿಲ್ಲ ರಾಮ್, ಎದೆ ನೋವು ಅಂತ ಬಿದ್ದಿರೋದರಂತೆ, ಫೋನ್ ಬಂದಿತ್ತು, ಭಯಾಗಿ ನಿನ್ನ ಹತ್ರ ಓಡೋಡಿ ಬಂದೆ, ಡಾಕ್ಟ್ರ್ ಬೇರೆ ಸಿಗಲ್ಲ ಈಗ, ಬೇಗ ಬಾ ಅಂತಾನೆ ಕಿಟ್ಟಿ. ಸರಿ ಗಾಡಿ ಹತ್ರ ಇರು, ಪ್ರೇಮಂಗೆ ಹೇಳಿ ಬರ್ತೀನಿ ಅಂತ ರಾಮ್ ಒಳಗೆ ಬಂದು, ಪ್ರೇಮ ಅರ್ಜೆಂಟಾಗಿ ಊರಿಗೆ ಹೋಗ್ತೀನಿ, ತಾತಂಗೆ ಹುಷಾರಿಲ್ವಂತೆ, ನಾನು ನೋಡ್ಕೊಂಡು ಬರ್ತೀನಿ, ಹುಷಾರಾಗಿರು ಅಂತಾನೆ ರಾಮ್ ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತಾಳೆ ಪ್ರೇಮ. ತರಲೆ ಹುಷಾರಾಗಿ ಹೋಗಿ ಬರ್ತೀನಿ ಅಂತ ಹಣೆಗೆ ಮುತ್ತು ಕೊಟ್ಟು ರಾಮ್ ಹುಷಾರು ಅಂತ ಕಿಟ್ಟಿ ಹತ್ರ ಬರ್ತಾನೆ. ನಡಿ ಅಂತ ಹೇಳ್ತಾನೆ. ನನ್ನ ಕೈನಲ್ಲಿ ಕೈಕಾಲೆಲ್ಲ ನಡುಗ್ತಾ ಇದೆ, ನೀನೇ ಡ್ರೈವ್ ಮಾಡ್ತೀಯಾ ಅಂತಾನೆ ಕಿಟ್ಟಿ. ಅಷ್ಟೇ ತಾನೇ, ಬಾ ಅಂತಾನೆ ರಾಮ್. ಏನೋ ಅರ್ಜೆಂಟಾಗಿ ಫೋನ್ ಮಾಡಬೇಕಿತ್ತು, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಂತಾನೆ ಕಿಟ್ಟಿ. ಸರಿ ತಗೋ ಬಾ ಅಂತ ಕಾರಲ್ಲಿ ಹೋಗಿ ಕೂತ್ಕೋತಾನೆ ರಾಮ್. ಈಚೆ ಶ್ರೀನಿವಾಸ್, ಕಾವ್ಯ ಹೊರಗಡೆ ಬಾರಮ್ಮ ಕಾವ್ಯ ಅಂತ ಕೂಗ್ತಾರೆ. ಕಾವ್ಯ ಸೌಜನ್ಯ ಇಬ್ಬರು ಬರ್ತಾರೆ. ಅಂಕಲ್ ಏನಾಯಿತು, ಯಾಕೆ ಇಷ್ಟೊತ್ತಲ್ಲಿ ಬಂದು ಈ ಥರ ಕೂಗ್ತಿದ್ದೀರಾ ಅಂತಾಳೆ ಕಾವ್ಯ. ಕೂಗಬಾರ್ದಾ, ಮತ್ತಿನ್ನೇನು ಮಾಡಬೇಕು, ಮಹಾದೇವ ನಿನ್ನ ಕಣ್ಣಿಗೆ ಅಷ್ಟೊಂದು ಕೀಳಾಗಿ ಕಾಣಿಸಿದ್ನ, ಅವನು ನಿನಗೆ ಮಾಡಿರೋ ಸಹಾಯ ಏನು ಅಂತ ನಿನಗೇನಾದರೂ ಗೊತ್ತಾ? ಅಲ್ಲಮ್ಮ, ನೀನಿವತ್ತು ಆ ಮನುಷ್ಯನ ನಡೆಸ್ಕೊಂಡಿದ್ದ ರೀತಿ ಸರಿನಾ? ಏನಂದೆ, ಅವನ ಮುಖ ನೋಡಿದರೆ ನಿನಗೆ ಅಸಹ್ಯ ಆಗುತ್ತಾ ಅಂತಾರೆ ಶ್ರೀನಿವಾಸ್. ಸೌಜನ್ಯ ನೀನು ಒಳಗೆ ಹೋಗು, ನಾನು ಬರ್ತೀನಿ ಅಂತಾಳೆ ಕಾವ್ಯ. ಸೌಜನ್ಯ ಒಳಗೆ ಹೋಗ್ತಾಳೆ. ಹೌದು ಅಂಕಲ್, ನನಗೆ ಅವನು ಕಂಡ್ರೆ ಅಸಹ್ಯನೇ, ಅವನು ನನಗೆ ಏನು ಮಾಡಿದ್ದಾನೆ ಅಂಕಲ್, ನನ್ನ ಓದು ಆಸೆ ಎಲ್ಲ ಬಿಟ್ಟು ಸೋತು ವಾಪಸ್ ಮನೆಗೆ ಬರಬೇಕು ಅಂತ ವೇಷ ಹಾಕ್ಕೊಂಡು ನನ್ನ ಸುತ್ತ ನಾಟಕ ಮಾಡ್ತಿದ್ದ ಅಂತಾಳೆ ಕಾವ್ಯ. ಸೋಲ್ಸೋಕ ಯಾರಮ್ಮ ಹೇಳಿದ್ದು ನಿನಗೆ ಈ ಸುಳ್ಳನ್ನು? ಕಾವ್ಯ, ಇವತ್ತು ನೀನು ಈ ಪೀಚಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಓದ್ತಿದ್ಯಲ್ಲ, ಅದಕ್ಕೆ ಕಾರಣ ಯಾರು? ಮಹಾದೇವ ಅನ್ನೋ ಗಂಡ ನಿನ್ನ ಬೆನ್ನಿಗೆ ಕಾವಲುಗಾರನಾಗಿ ನಿಲ್ಲದೆ ಹೋಗಿದ್ದಿದ್ರೆ ಇವತ್ತು ನೀನು ಈ ಜಾಗದಲ್ಲಿ ಇರ್ತಾನೆ ಇರಲಿಲ್ಲ. ಮನೆ ಬಿಟ್ಟು ನಿನ್ನಷ್ಟಕ್ಕೆ ನೀನು ಇಲ್ಲಿಗೆ ಓದೋಕ್ಕೆ ಬಂದುಬಿಟ್ಟೆ ಅಂದ್ಕೊಂಡಿದ್ಯಾ? ನಿನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದವನೇ ಮಹಾದೇವ, ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದೆ ಮಹಾದೇವ ಅಂತ ಶ್ರೀನಿವಾಸ್ ಹೇಳ್ತಾರೆ. ಅಂಕಲ್ ಪ್ಲೀಸ್, ನನಗೆ ಮಹಾದೇವನ ಬಗ್ಗೆ ಗೊತ್ತಿದ್ದಷ್ಟು ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂಕಲ್ ಅಂತಾಳೆ ಕಾವ್ಯ. ಸಾಕು ಸುಮ್ಮನಿರಮ್ಮ, ನಿನಗೇನಮ್ಮ ಗೊತ್ತು ಮಹಾದೇವನ ಬಗ್ಗೆ? ನನಗೆ ಗೊತ್ತು ಮಹಾದೇವ ಏನು ಅನ್ನೋದು, ನನಗೆ ಗೊತ್ತು ಅವನ ಬಗ್ಗೆ. ನನ್ನನ್ನು ಕೇಳು, ನಾನು ಹೇಳ್ತೀನಿ. ತನ್ನನ್ನು ತಾನು ಕೆಟ್ಟವನಂತ ತೋರಿಸ್ಕೊಳ್ಳೋಕ್ಕೆ ನಮ್ಮ ಮಹಾದೇವ ಪ್ರಯತ್ನ ಪಟ್ನೋ ಆ ಮಹಾದೇವ ಮಾತ್ರ ನಿನಗೆ ಗೊತ್ತು. ಆದರೆ ಅವ್ರ ಹಿಂದೆ ಇರೋ ತ್ಯಾಗಮಯಿ ಕರುಣಾಮಯಿ ಮಹಾದೇವನ ಬಗ್ಗೆ ನನಗೆ ಗೊತ್ತು, ನಾನು ನೋಡಿದ್ದೀನಿ. ನಿನಗೇನಮ್ಮ ಗೊತ್ತು ಅವನ ಬಗ್ಗೆ? ಈಗ ಹೇಳ್ತೀನಿ ಕೇಳಿಸ್ಕೊ. ನಿನಗೆ ಆ ಬೆಟ್ಟದ ಮೇಲೆ ನಡೆದಿದ್ದ ಕತೆ ನೆನಪಿದೆಯೇನಮ್ಮ ಕಾವ್ಯ? ನೀನು ಕುಡಿದು ಮತ್ತಲ್ಲಿ ಮಹಾದೇವನಿಗೆ ಏನೇನೆಲ್ಲ ಹೇಳಿದೆ ಅನ್ನೋದು ನೆನಪಿದೆಯಾ ನಿನಗೆ ಅಂತಾರೆ ಶ್ರೀನಿವಾಸ್. ಆಗ ಕಾವ್ಯ ಫ್ಲ್ಯಾಶ್ಬ್ಯಾಕ್ಗೆ ಹೋಗ್ತಾಳೆ. ಅವತ್ತು ಕುಡಿದು ಮತ್ತಲ್ಲಿ ನಾನು ದೊಡ್ಡ ಸೈಂಟಿಸ್ಟ್ ಆಗಿ ಈ ದೇಶಕ್ಕೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗೆಲ್ಲ ಹಾಳಾಯಿತು. ನನ್ನ ಮದುವೆಯಾಗಿ ಎಲ್ಲ ಹಾಳು ಮಾಡಿಬಿಟ್ಟೆ ಮಹಾದೇವ ಅಂತ ಅಳದಿರೋದು ನೆನಪಾಗುತ್ತೆ. ನೀನು ಅವತ್ತು ಆಡಿದ ಮಾತುಗಳು ಮಹಾದೇವನ ಎದೆಗೆ ನಾಡ್ತು ಕಾವ್ಯ. ತನ್ನಿಂದ ಅವನ ಹೆಂಡತಿ ಓದು ಕನಸು ಜೀವನ ಹಾಳಾಗಬಾರ್ದು. ಮಹಾದೇವ ಅವತ್ತೇ ಒಂದು ದೊಡ್ಡ ನಿರ್ಧಾರ ಮಾಡ್ದ. ನೀನು ನಿನ್ನ ಗುರಿ ಕನಸನ್ನು ಮೇಲೆ ನಿಂತ್ಕೋಬೇಕು ಅಂದರೆ ಮೊದಲು ನಿನ್ನ ಮನಸ್ಸಲ್ಲಿ ಅವನ ಮೇಲಿದ್ದಿದ್ದ ಪ್ರೀತಿ ಸತ್ತೋಗ್ಬೇಕಿತ್ತು. ಅವನು ಅವತ್ತಿನಿಂದ ಕೆಟ್ಟವನ ಥರ ನಾಟಕ ಮಾಡೋಕ್ಕೆ ಶುರು ಮಾಡ್ದ. ಬೇಕು ಅಂತಲೇ ಕುಡ್ಕನ ಥರ ನಾಟಕ ಮಾಡ್ದ. ಹೆಣ್ಣಿನ ಬಗ್ಗೆ ಅವಳ ಸಾಧನೆ ಬಗ್ಗೆ ಕೇವಲವಾಗಿ ಮಾತಾಡಿ ನಿನಗೆ ಅವನ ಮೇಲೆ ಕೋಪ ಬರೋ ಹಾಗೆ ಮಾಡ್ದ. ಇದರಿಂದ ಅವನು ನಿನ್ನ ಕಣ್ಣಲ್ಲಿ ಮಾತ್ರ ಅಲ್ಲಮ್ಮ, ಅವನ ಮನೆಯವ್ರ ಕಣ್ಣಲ್ಲೂ ಕೆಟ್ಟವನಾದ. ಮುಖ್ಯವಾಗಿ ಅವನ ಅಮ್ಮನ ಕಣ್ಣಲ್ಲಿ. ನೀನು ಆಚೆ ಬಂದ ಮೇಲೆ ಆ ಮನೇಲಿ ಏನಾಯಿತು ಅಂತ ನಿನಗೆ ಗೊತ್ತಾ? ಮಹಾದೇವ ನಿನಗೆ ಅನ್ಯಾಯ ಮಾಡ್ದ ಅಂತ ಅವನ ಅಮ್ಮನೇ ಅವನ್ನ ಮನೆಯಿಂದ ಆಚೆ ಹಾಕಿದ್ರಮ್ಮ. ನಿನಗೆ ನೋಡೋದಕ್ಕೆ
ವರ್ಷಕ್ಕೆ ಮಹಾದೇವ ತನ್ನ ನೆಲೆನೇ ಕಳ್ಕೊಂಡ. ಅಮ್ಮ, ಅವನ ಅಮ್ಮ ಅಂದರೆ ಅವನಿಗೆ ಪ್ರಾಣ ಅಂತ ನಿನಗೆ ಗೊತ್ತಿಲ್ಲ. ನಿನಗೋಸ್ಕರ ಅವನ ಅಮ್ಮನಿಂದ ದೂರ ಇದ್ನಲ್ಲ, ಬದುಕ್ತಾ ಇದ್ದಾನೆ ಗೊತ್ತಾ ಅಂತಾರೆ ಶ್ರೀನಿವಾಸ್. ಅಂಕಲ್, ಏನು ಹೇಳ್ತಿದ್ದೀರಾ ಅಂತಾಳೆ ಕಾವ್ಯ. ಸತ್ಯನೇ ಹೇಳ್ತಿದ್ದೀನಿ, ಸತ್ಯ ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯ ಹೇಳ್ತಿದ್ದೀನಿ. ಹಾಗೆ ನೋಡಿದ್ರೇ ನಿನ್ನಲ್ಲಿ ಕಿಚ್ಚು ಛಲ ಬರುತ್ತೆ ಅಂತ ಮಹಾದೇವ ಬೇಕು ಅಂತಲೇ ಕೆಟ್ಟವನ ತರಹ ನಟನೆ ಮಾಡಿದ್ನಮ್ಮ. ನಿನ್ನ ಕಣ್ಣಲ್ಲಿ ಕೆಟ್ಟವನ ಆಗಬೇಕು ಅಂತ ಹೇಳಿ ಅವತ್ತು ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿದ್ದೆಲ್ಲ ಅವನೇ. ಅದನ್ನು ಮಾಡಿದ್ದು ಮಹಾದೇವನೇ. ಬೇಕು ಅಂತ ಅಲ್ಲಮ್ಮ. 1 ವರ್ಷ ಆದರೂ ನಿನ್ನ ಮುಟ್ಟದೇ ಇರೋನು ಏಕಾಏಕಿ ಹಾಗೆ ಯಾಕೆ ನಡ್ಕೊಂಡ ಅಂತ ಯಾಕಮ್ಮ ನೀನು ಯೋಚನೆ ಮಾಡಲಿಲ್ಲ? ನೀನು ಅವನ್ನ ಕಂಡು ಅಸಹ್ಯ ಪಟ್ಕೊಂಡು ಓದೋದಕ್ಕೆ ಮನೆಯಿಂದ ಓಡಿ ಹೋಗಲಿ ಅಂತ ಇಷ್ಟೆಲ್ಲ ನಾಟಕ ಮಾಡಿದ್ನಮ್ಮ ಪುಣ್ಯಾತ್ಮ. ಕಾವ್ಯ, ನಿನಗೊಂದು ಮಾತು ಕೇಳ್ತೀನಿ. ನೀನು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕದೇ ಇದ್ರೂ ನಿನಗೆ ಸೀಟ್ ಹೆಂಗೆ ಸಿಕ್ತು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ಯಮ್ಮ? ಆ ಸೀಟ್ ನಿನಗೆ ಸುಮ್ಮನೆ ಸಿಗಲಿಲ್ಲಮ್ಮ. ಅದ್ರ ಹಿಂದೆ ಮಹಾದೇವನ ಶ್ರಮ ಇದೆಯಮ್ಮ. ಅವನು ಬೇಡ್ಕೊಳ್ದೇ ಇರಲಿಲ್ಲ ಅಂದಿದ್ರೆ ಕಾಲೇಜಿಗೆ ನೀನು ಸೇರ್ತಿರ್ಲಿಲ್ಲ, ಇವತ್ತು ಈ ಸಾಧನೆ ಮಾಡ್ತಾ ಇರಲಿಲ್ಲ. ನಿನಗೋಸ್ಕರ ಆಫೀಸರ್ಸ್ ಹತ್ರ ಸೀಟ್ ಭಿಕ್ಷೆ ಬೇಡಿ ಅವ್ರ ಕಾಲಿಗೆ ಬಿದ್ದು ನಿನಗೆ ಸೀಟ್ ತಂದುಕೊಟ್ನಮ್ಮ ಮಹಾದೇವ. ಅಂಥವನ್ನ ಅಹಂಕಾರದ ಕಿರೀಟ ತೊಟ್ಕೊಳ್ಳೋಕ್ಕೆ ಬಂದಿದ್ಯಾ ಅಂದಲ್ಲ, ಸರಿನಾ ಇದು? ತನ್ನ ಹೆಂಡತಿ ತಲೆಗೆ ಕಿರೀಟ ಇಡೋದಕ್ಕೆ ತನ್ನ ಇಡೀ ಗೌರವಕ್ಕೆ ಆಫೀಸರ್ಸ್ ಕಾಲಿಗೆ ಮುಡುಪಾಗಿಟ್ಟ ಬಂದಿದ್ದಾನೆ ನಿನ್ನ ಗಂಡ. ಹೆಣ್ಣಿನ ಗೆಲುವಿಗೆ ಗಂಡ ಅಡ್ಡ ಬರ್ತಾನೆ ಅನ್ನೋ ನಂಬಿಕೆ ನಿನಗೆ ಇರಬಹುದು, ಆದರೆ ಆ ಹೆಣ್ಣಿನ ಗೆಲುವಿಗೆ ತನ್ನ ಇಡೀ ಜೀವನ ಮುಡುಪಾಗಿಡೋಕ್ಕೆ ರೆಡಿಯಾಗಿದ್ದವನು ನಿನ್ನ ಗಂಡ ಮಹಾದೇವ. ಅಂಥವನ್ನ ನೀನು ಮೋಸಗಾರ ಅಂದ್ಬಿಟ್ಟಿಯಲ್ಲಮ್ಮ. ನೀನು ತಪ್ಪು ಕಲ್ಪನೆ ಮಾಡಿಕೊಂಡು ಮಹಾದೇವನಿಗೆ ಆಡಿರೋ ಮಾತುಗಳು, ಅವನಿಗೆ ಮಾಡಿರೋ ಅವಮಾನಕ್ಕೆ ಆ ದೇವರು ಕೂಡ ನಿನ್ನ ಕ್ಷಮಿಸಲ್ಲ ಅಂತಾರೆ ಶ್ರೀನಿವಾಸ್. ಕಾವ್ಯ ಅಳ್ತಾಳೆ. ಈಚೆ ದಾಮಿನಿ ಪ್ರೇಮಂಗೆ ಕಾಲ್ ಮಾಡಿ, ನಾನು ನಿನಗೆ ಚಾಲೆಂಜ್ ಮಾಡಿದ್ನಲ್ಲ, ಹಾಗೆ ಇವತ್ತು ನಿನ್ನ ಕುಟುಂಬದ ಒಬ್ಬ ಸದಸ್ಯರ ಚಾಪ್ಟರು ಪರ್ಮನೆಂಟಾಗಿ ಕ್ಲೋಸ್ ಆಗುತ್ತೆ. ತಾಕತ್ತಿದ್ರೆ ಕಾಪಾಡ್ಕೊಳ್ಳೆ ಅಂತ ಹೇಳ್ತಾಳೆ ದಾಮಿನಿ. ಅತ್ತೆ ಅತ್ತೆ ಅಂತ ಪ್ರೇಮ ಕಲ್ಯಾಣಿ ಮನೆಗೆ ಓಡಿ ಬರ್ತಾಳೆ. ಅಲ್ಲಿ ಹೊರಗಡೆಯಿಂದ ಕಲ್ಯಾಣಿ ಮಲಗಿರೋದನ್ನು ನೋಡಿ ಅತ್ತೆ ಅತ್ತೆ ಅಂತ ಕೂಗ್ತಾಳೆ ಪ್ರೇಮ. ಆದರೆ ಕಲ್ಯಾಣಿಗೆ ಎಚ್ಚರಿಕೆಯೇ ಇರೋದಿಲ್ಲ. ಒಂದು ಸಲ ಪ್ರೇಮನ ನೋಡಿ ಅಲ್ಲೇ ಮಲಗ್ತಾರೆ. ನಂತರ ಪ್ರೇಮ ಡೋರ್ ಓಪನ್ ಮಾಡೋದಕ್ಕೆ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.